ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂತಂದರೆ ನಾನು ಒಂದಷ್ಟು ಐಟಮ್ಸ್ ತರಿಸಿದ್ದೆ ಮೀಶೋಯಿಂದ. ಸೊ ಅದನ್ನು ರಿವ್ಯೂ ಕೊಡೋಣ ಅಂತ ಒಂದು ವ್ಲಾಗ್ ಮಾಡಕ್ಕೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಫಸ್ಟ್ ಐಟಮ್ ಬಂದುಬಿಟ್ಟು ಇಯರಿಂಗ್ಸು ಸೆಟ್ ಆಯಿತಾ. ಇದು ಕಾಂಬೋ ಆಫರಲ್ಲಿ ಬಂದಿತ್ತು. ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗೈತಿ, ನೋಡ್ಕೋಬೋದು. ಸಖತ್ತಾಗಿದೆ ಮಾತ್ರ. ನಿಮ್ಮ ಡ್ರೆಸ್ ಜೊತೆಗೆ ನೀವು ಮ್ಯಾಚಿಂಗ್ ಕೂಡ ಹಾಕೋಬೋದು ಇದನ್ನ. ಇವಾಗೆಲ್ಲ ಗೋಲ್ಡ್ ಯಾರು ಹಾಕ್ತಾರಲ್ವ, ನನಗಂತೂ ಗೋಲ್ಡ್ ಇಷ್ಟನೇ ಆಗಲ್ಲ. ತೊಗೊಳ್ಳೋದು ಎತ್ತಿಡೋದು, ತೊಗೊಳ್ಳೋದು ತೆಗ್ದಿಡೋದು. ಸೊ ನನಗೆ ಮ್ಯಾಚಿಂಗ್ ಇಯರಿಂಗ್ಸ್, ಡ್ರೆಸ್ ಜೊತೆ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕ್ಕೊಳ್ಳೋದೇ ತುಂಬ ಇಷ್ಟ. ಸೊ ಹಾಗಾಗಿ ನಾನಿದು ಎರಡು ಕಾಂಬೋನ ತರಿಸ್ಕೊಂಡಿದ್ದೀನಿ. ಸಖತ್ತಾಗಿದೆ. ನಾನು ಪ್ರೈಸ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಆಯಿತಾ, ಯಾಕಂದರೆ ನನಗೆ ಇವಾಗ ನೆನಪಿಲ್ಲ. ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಸಖತ್ತಾಗಿದೆ. ಓಕೆ, ಸೊ ನೆಕ್ಸ್ಟ್ ಐಟಮ್ ಏನಂತ ಮಾಡಿ. ಸೊ ನೆಕ್ಸ್ಟ್ ಐಟಮು ನನ್ನ ಫೇವ್ರೆಟ್ ಜುಮ್ಕಿ. ನೋಡಿ ಹೆಂಗಿದೆ ಜುಮ್ಕಿ, ಸಖತ್ತಾಗಿದೆ ಜುಮ್ಕಿ ಮಾತ್ರ. ವಾವ್, ನಾನು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬೈ ಮಾಡಿದೆ. ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೀವು ಬೈ ಮಾಡ್ಬೋದು, ಡೆಫಿನೆಟ್ಲಿ ಬೈ ಮಾಡ್ಬೋದು. ಪ್ರೈಸ್ ನಾನು ಹಾಕಿರ್ತೀನಿ, ಇಲ್ಲಿ ಪಿಕ್ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ ಆಯಿತಾ. ಸಖತ್ತಾಗಿದೆ, ಚೆನ್ನಾಗಿದೆ, ಸೂಪರಾಗಿ ಕಾಣಿಸುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಇನ್ ಟು ದಿ ನೆಕ್ಸ್ಟ್ ಇದು ನೋಡಿ, ಇದು ಇಯರಿಂಗ್ಸೇ. ಅಂದರೆ ನಾವು ಜೀನ್ಸು ಈ ಥರ ಒನ್ ಪೀಸು ಆ ಥರ ಎಲ್ಲ ಡ್ರೆಸ್, ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಹಾಕಿರ್ತೀವಲ್ಲ, ಸೊ ಆವಾಗ ಈ ಥರ ಇಯರಿಂಗ್ಸ್ ನಮಗೆ ಬೇಕಾಗುತ್ತೆ. ನನಗೆ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ ಐತೆ. ಇದಕ್ಕೆ ನೋಡ್ಕೊಬೋದು, ಸಾಕಾಗಿದೆ. ಇನ್ನೂ ಕೂಡ ಡೆಫಿನೆಟ್ಲಿ ಬೈ ಮಾಡ್ಬೋದು ನೀವು. ಸೂಪರಾಗಿದೆ. ಸೊ ನೆಕ್ಸ್ಟ್ ಐಟಮ್ ಹಾರ್ಟ್ ಶೇಪ್ ಒಳಗೆ ಕಳಿಸಿದ್ದಾರೆ. ಸಖತ್ತಾಗಿದೆ, ಪ್ಯಾಕಿಂಗೇ ಸಖತ್ತಾಗಿದೆ. ಸೊ ನೋಡೋಣ ಬನ್ನಿ ಹೆಂಗೈತೆ ಅಂತ. ವಾವ್, ಇಲ್ಲಿ ನೋಡಿ, ಇಷ್ಟೊಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ ಒಂದೇ ಪ್ಯಾಕಲ್ಲಿ. ಅಮೌಂಟ್ ಕೂಡ ರೀಸ್ನಬಲ್ ಇದೆ, ಇದಕ್ಕೆ ಜಾಸ್ತಿ ಇಲ್ಲ. ಸೊ ಕ್ವಿಕ್ಕಾಗಿ ನೀವೆಲ್ಲ ಆಚೆನ ಎಲ್ಲಾದರೂ ಹೋಗ್ಬೇಕಂತಿದ್ರೆ ಪಟ್ಟಂತ ಯಾವುದಾದ್ರೂ ಒಂದು ಇಯರಿಂಗ್ಸ್ ಹಾಕ್ಕೊಂಡು ಹೋಗ್ಬೋದು. ಸಖತ್ತಾಗಿದೆ, ಚೆನ್ನಾಗಿದೆ. ಥಮ್ಸ್ ಅಪ್, ನೀವು ಬೈ ಮಾಡ್ಬೋದು ಇದನ್ನು ಕೂಡ. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಐಟಮ್, ನನ್ನ ಮಗುಗೆ ಒಂದು ಜೀನ್ಸ್ ತರಿಸಿದ್ದೆ. ನೋಡೋಣ ಹೆಂಗಿರುತ್ತೆ ಕ್ವಾಲಿಟಿ ಅಂತ ಹೇಳಿ. ಹಿಂಗಿದೆ ನೋಡಿ, ಸ್ಟ್ರೆಚಬಲ್ ಇದೆ. ಇಲ್ಲಿ ಪ್ಯಾಟರ್ನ್ ಮಾತ್ರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇಲ್ಲಿ ಜಾಸ್ತಿ ಆ ಥರ ಫಿಟ್ ಥರ ಇಲ್ಲ, ಯಾಕಂದರೆ ನಾರ್ಮಲ್ ಜೀನ್ಸ್ ಹಾಕಿದರೆ ಒಂಥರ ಫಿಟ್ ಆಗ್ತಾವಲ್ಲ, ಅವ್ನಿಗೆ ಕಂಫರ್ಟಬಲ್ ಆಗೋಂಗಿಲ್ಲ. ಇದು ಫುಲ್ ಕಾಟನ್ ಪ್ಯಾಂಟ್ ಹಾಕಿದಂಗೆ ಇರುತ್ತೆ. ಫಸ್ಟ್ ಟೈಮ್ ಈ ಥರ ಜೀನ್ಸ್ ತರಿಸಿದ್ದೆ ನನಗಿಲ್ಲ, ಅಂದರೆ ಕಾಟನ್ ಪ್ಯಾಂಟ್ ಹಾಕಿರ್ತೀನಿ. ಪ್ರೈಸ್ ನೋಡ್ಕೊಳ್ಳಿ, ಇಲ್ಲಿ ಹಾಕಿರ್ತೀನಿ. ಸಖತ್ತಾಗಿದೆ ಜೀನ್ಸು, ತರಿಸ್ಬೋದು. ಚೆನ್ನಾಗಿದೆ, ಸ್ಟ್ರೆಚಬಲ್ ಆಗಿದೆ. ಇಲ್ಲಿ ಕೂಡ ಸ್ಟ್ರೆಚಬಲ್ ಆಗಿದೆ. ಪ್ಯಾಂಟ್ ಸ್ಟೈಲ್ ನೋಡಿ, ನಮ್ಮ ದೊಡ್ಡವ್ರ ಪ್ಯಾಂಟ್ ಇದ್ದಂಗೆ ಇದೆ. ಇವಾಗಲೇ 2 ವರ್ಷದ ಮಕ್ಕಳಿಗೆ ಈ ಥರ ಸ್ಟೈಲಿಶ್ ಆಗಿ ಎಲ್ಲ ಡ್ರೆಸ್ ಬರ್ತಿದೆ. ನಾವು ಹುಡುಗಿಯರಿಗೆ ಮಾತ್ರ ಸ್ಟೈಲಿಶ್ ಆಗಿರ್ತಾವೆ ಅಂತ ಅಂದ್ಕೊಂಡಿದ್ವಿ, ಬಟ್ ಹುಡುಗರಿಗಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಣ್ಣ ಡ್ರೆಸ್ಸು. ಇದು ಇಲ್ಲಿ ನೋಡ್ಕೊಳ್ಳಿ, ಇದು ಪಿಕ್ ಹಾಕಿರ್ತೀನಿ. ಶರ್ಟ್ ಈ ಥರ ಬಂದಿದೆ, ಕಾಣಿಸ್ತಾ ಇದೆ. ಸೊ ಇದು ಶರ್ಟು ಚೆನ್ನಾಗಿದೆ, ಬ್ರೀದೇಬಲ್ ಇದೆ, ಹಂಗೆ ಹೆವಿ ಅಂತ ಏನಿಲ್ಲ. ಸಾಫ್ಟ್ ಇದೆ, ಮಟೀರಿಯಲ್ ಮಾತ್ರ ಸಖತ್ತಾಗಿದೆ. ಸೊ ಇದಕ್ಕೆ ಪ್ಯಾಂಟ್ ಈ ಥರ ಕೊಟ್ಟಿದ್ದಾರೆ ಅವರು. ಪ್ಯಾಂಟ್ ಕಲರ್ ನೋಡ್ರಿ ಎಷ್ಟು ಆಸಮ್ ಆಗೈತೆ, ಚೆನ್ನಾಗೈತೆ. ಅದಕ್ಕೆ ಈ ಥರ ಬೆಲ್ಟ್ ಕೊಟ್ಟರೆ, ಒಂದು ಬೆಲ್ಟು. ಸೊ ಒಂದು ಟೈ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹಾಕಿದರೆ ಯಾವುದಾದ್ರೂ ಚಿಕ್ಕ ಫಂಕ್ಷನ್ ಎಲ್ಲ ಇರುತ್ತಲ್ಲ, ಆವಾಗ ಹಾಕೋಕ್ಕೆ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಸ್ಯಾರಿ. ಸೊ ಫಸ್ಟ್ ಟೈಮು ಮೀಶೋದಲ್ಲಿ ಸ್ಯಾರಿ ತರಿಸಿದ್ದು. ಚೆನ್ನಾಗಿದೆ, ಸಖತ್ತಾಗಿದೆ.
ಪ್ರೈಸ್ ನೋಡ್ಕೊಳ್ಳಿ, ನಾನು ಹಾಕಿರ್ತೀನಿ. ಈ ಥರ ಇದೆ ಇದು ಸ್ಯಾರಿ. ಒಂದು ಸರಿನೂ ವೇರ್ ಮಾಡಿಲ್ಲ, ಸೊ ವೇರ್ ಮಾಡಿದ ಮೇಲೆ ನೋಡ್ಕೋಬೋದು ಹೆಂಗೆ ಕಾಣಿಸುತ್ತೆ ಅಂತ. ಚೆನ್ನಾಗಿದೆ, ಬೈ ಮಾಡ್ಬೋದು. ಬ್ಲ್ಯಾಕ್ ಬ್ಲೌಸ್ ವೇರ್ ಮಾಡಿ ಹಾಕಿದರೆ ಸಖತ್ತಾಗಿರುತ್ತೆ. ಸೊ ಪ್ರೈಸ್ ನೋಡ್ಕೊಳ್ಳಿ. ನನಗಂತೂ ಇದು ಸೀರೆ ಇಷ್ಟ ಆಯಿತು. ಒಂದಷ್ಟು ಇಲ್ಲೇ ನಮ್ಮ ಶಾಪಲ್ಲಿ ಹೋಗಿ ತೊಗೊಂಡು ಬಂದಿದ್ದೆ. ಇದೇನೋ ಆನ್ಲೈನ್ ಒಳಗೆ ಚೆನ್ನಾಗಿ ಅನ್ನಿಸ್ತಪ್ಪ, ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಡ್ರೆಸ್. ಇದು ಕೂಡ ಸಂಚು ಡ್ರೆಸ್. ಪ್ರೈಸ್ ನೋಡಿ, ಚೆನ್ನಾಗಿದೆ, ರೀಸ್ನೇಬಲ್ ಆಗಿದೆ. ಮೀಶೋ ಕ್ವಾಲಿಟಿ ಚಲೋ ಇರೋಂಗಿಲ್ಲ ಅಂತಾರಪ್ಪ, ಬಟ್ ಮಕ್ಕಳ ಬಟ್ಟೆ ಮಾತ್ರ ಸಖತ್ತಾಗಿದೆ. ಕ್ವಾಲಿಟಿ, ಕ್ಲಾತ್ ಎಲ್ಲ ಚೆನ್ನಾಗಿ ತರಿಸ್ಬೋದು, ಹಂಗೇನಿಲ್ಲ ಪರವಾಗಿಲ್ಲ. ಯಾಕಂದರೆ ಮಕ್ಕಳಿಗೆ ನಾವು ಇದನ್ನ ಇಟ್ಟು ಹಾಕೋಕ್ಕಾಗಂಗಿಲ್ಲಲ್ಲ. ಒಂದು ಸರಿ ಹಾಕಿಬಿಟ್ರೆ ಅದು ಮತ್ತೆ ಯಾವಾಗ ಹಾಕ್ತೀವೋ ಏನು, ನೆಕ್ಸ್ಟ್ ಟೈಮ್ ಹಾಕೋಷ್ಟರಲ್ಲಿ ಅದು ಶಾರ್ಟ್ ಆಗಿಬಿಡುತ್ತೆ. ಸೊ ದೊಡ್ಡವ್ರಿಗೆ ತರಿಸೋ ಬದಲಿ ಮಕ್ಕಳಿಗೆ ಮೀಶೋ ಒಳಗೆ ಪರ್ಚೇಸ್ ಮಾಡಿದರೆ ಕಡಿಮೆ ಪ್ರೈಸ್ ಒಳಗೂ ಸಿಗುತ್ತಾ. ಯಾಕಂದ್ರೆ ನಾವು ಒಂದು ಸರಿ 2 ಸರಿ ಹಾಕಿಬಿಟ್ವಿ ಅಂದ್ರೆ ವಾಪಸ್ ಮುಗಿದು ಹಾಕೋದು ಎಲ್ಲದನ್ನ. ಚೆನ್ನಾಗಿ ತರಿಸ್ಬೋದು. ಈ ಥರ ಇದೆ ಪ್ಯಾಂಟು ಮತ್ತು ಶರ್ಟ್, ಟಿ ಶರ್ಟ್. ಸೊ ನಾನೊಂದು ಕುರ್ತಿ ತರಿಸಿದ್ದೆ ನೋಡಿ, ಇದನ್ನು ವಾಶ್ ಮಾಡಿದ್ದೀನಿ. ಕುರ್ತಿ ಮಾತ್ರ ಸೂಪರಾಗೈತಿ, ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದು ಕುರ್ತಿ, ಇಲ್ಲಿ ಪಿಕ್ ಹಾಕಿದ್ದೀನಿ ನೋಡಿ, ಸಖತ್ತಾಗಿದೆ. ಇದನ್ನ ಆಲ್ರೆಡಿ ನಾನು 2 ಟೈಮ್ಸ್ ವೇರ್ ಮಾಡಿದ್ದೀನಿ. ವೇರ್ ಮಾಡಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿದ್ರೂ ಕ್ವಾಲಿಟಿ ಇನ್ನೂ ಹಾಗೆ ಇದೆ, ಸಖತ್ತಾಗಿದೆ. ಬಟ್ಟೆ ಮಾತ್ರ ಕಾಟನ್ ಇದು ಫ್ಯಾಬ್ರಿಕ್ಕು. ಪ್ಯಾಂಟು ಈ ಥರ ಬಂದಿದೆ, ಸ್ವಲ್ಪ ಶಾರ್ಟ್ ಬರುತ್ತಲ್ಲ ಆ ಥರ ಬಂದಿದೆ. ಚೆನ್ನಾಗಿದೆ ಪ್ಯಾಂಟು, ಇದನ್ನ ತರಿಸ್ಕೋಬೋದು ನೀವು, ಸಖತ್ತಾಗಿದೆ. ಓಕೆ, ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಜುಮ್ಕಿ. ಸೊ ಜುಮ್ಕಿನೇ ಜಾಸ್ತಿ ತರಿಸಿದ್ದೀನಿ ನಾನು, ಸಖತ್ತಾಗಿದೆ. ನನಗೆ ಗೋಲ್ಡೆಲ್ಲ ಹಾಕೊಳ್ಳೋಕೆ ಇಷ್ಟ ಆಗೋಂಗಿಲ್ಲ, ಯಾಕಂದರೆ ಒಂದೇ ಥರ ಡಿಸೈನ್ ಇರುತ್ತಲ್ಲ. ಒಂದು ಸರಿ ಹಾಕ್ಬಿಟ್ಟಿದ್ದಂದ್ರೆ ಅದು ನೆಕ್ಸ್ಟ್ ಟೈಮ್ ವೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಈ ಥರ ಇದ್ದರೆ ಆಲ್ಮೋಸ್ಟ್ ಎಲ್ಲ ಹುಡುಗಿಯರಿಗೆ ಹಂಗೆ ಒಂದೇ ಥರ ಇಯರಿಂಗ್ಸ್ ಹಾಕೋಕ್ಕಾಗಲ್ಲ. ಸೊ ಇದು ನೋಡಿ, ಸ್ವಲ್ಪ ಪಿಕ್ಕಲ್ಲಿ ಹಾಕಿರ್ತೀನಿ ನಾನು, ಪಿಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ ಆಯಿತಾ. ಪ್ರೈಸು ಇದು ಚೆನ್ನಾಗಿದೆ, ಸಖತ್ತಾಗಿದೆ, ಬೈ ಮಾಡ್ಬೋದು. ವಾವ್, ನನಗಂತೂ ತುಂಬ ಇಷ್ಟ ಆಯ್ತಿದ್ದು ಜುಮ್ಕಿ. ಓಕೆ, ಹೇರ್ ಕರ್ಲರ್ ತರಿಸಿದ್ದೆ. ಸೊ ಒಂದ್ಸರಿ ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂದಿದೆ. ನನಗೇನು ಇಷ್ಟ ಆಗಲಿಲ್ಲ. ಇದು ಕ್ಯಾಪ್ ಕೊಟ್ಟಿದ್ದಾರೆ ಹಿಂಗೆ. ಸೊ ವೇಸ್ಟ್, ಇದನ್ನೇನು ಬೈ ಮಾಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿಲ್ಲ, ಒಂಚೂರು ಚೆನ್ನಾಗಿಲ್ಲ. ಹೇರ್ ಕರ್ಲೇ ಆಗ್ತಾಯಿಲ್ಲ, ಸುಮ್ಮನೆ ವೇಸ್ಟ್ ಆಯ್ತು ನನಗೆ. ಇದ್ರದ್ದು ಪ್ರೈಸ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಬಟ್ ತರಿಸ್ಬೇಡಿ, ಮೀಶೋಯಿಂದ ಈ ಥರ ಐಟಮ್ಸ್ನ ವೇಸ್ಟ್ ಅನಿಸುತ್ತೆ ತರಿಸೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ಕ್ವಿಕ್ಕಾಗಿ ಏನೋ ಒಂದು ರಿವ್ಯೂ ಕೊಡೋಣ ಅಂತ ಜಸ್ಟ್ ಒಂದು ವಿಡಿಯೋ ಮಾಡಿದೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಬೇರೆ ಏನಾದರೂ ಒಂದು ಹೊಸ ಕಂಟೆಂಟ್ ಜೊತೆಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಟು ಮೀ ಆಲ್ಸೋ. ನಾನು ಒಂದು ಮಾಡೋಣ ಅಂತ ಹೊರಟಿದ್ದೀನಿ. ಬೇರೆ ಬೇರೆ ಥರ ಕಂಟೆಂಟ್ನ ನಾನು ಸರ್ಚ್ ಮಾಡ್ತಾಯಿದ್ದೀನಿ, ಯಾವ ಥರ ವ್ಲಾಗ್ಸ್ ಎಲ್ಲ ಮಾಡ್ಬೋದು, ಯೂಟ್ಯೂಬ್ ವಿಡಿಯೋ ಮಾಡ್ಬೋದು ಅಂತ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.